ಅಥಣಿಯಲ್ಲಿ ಇನ್ನರ್ವೀಲ್ ಸಂಸ್ಥೆಯ 25ನೇ ರಜತ ಮಹೋತ್ಸವ ಶನಿವಾರ ದಿನಾಂಕ 8/2/2025ರಂದು ಮಧ್ಯಾಹ್ನ 3 ಗಂಟೆಗೆ ಅಥಣಿಯ ಶಿವಣಗಿ ಸಾಂಸ್ಕೃತಿಕ ಭವನದಲ್ಲಿ ಇನ್ನರ್ವೀಲ್ ಸಂಸ್ಥೆಯ 25ನೇ ರಜತ ಮಹೋತ್ಸವ ಮತ್ತು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಅಥಣಿಯ ಪಟ್ಟಣಕ್ಕೆ ಇದೇ ಮೊದಲ ಬಾರಿಗೆ ಖ್ಯಾತ ಕಿರುತೆರೆಯ ಹಾಸ್ಯ ಕಲಾವಿದ ಪ್ರೊಫೆಸರ್ ಕೃಷ್ಣೇಗೌಡರಿಂದ ಹಾಸ್ಯೋತ್ಸವ ಹಾಗೂ ಸುಮಾ ಅವರಿಂದ ಮಾತನಾಡುವ ಗೊಂಬೆ ಮ್ಯಾಜಿಕ್ ಶೋ ಕಾರ್ಯಕ್ರಮಗಳು ನಡೆದವು. ಇದೇ ವೇಳೆ 25 ವರ್ಷಗಳಲ್ಲಿ ಇನ್ನರ್ವೀಲ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಎಲ್ಲಾ ಮಾಜಿ ಅಧ್ಯಕ್ಷರುಗಳಿಗೆ ಸನ್ಮಾನ ಮಾಡಲಾಯಿತು. ಇದೇ ವೇಳೆ ಇನ್ನರ್ವೀಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪೂರ್ಣಿಮಾ ಪಾಂಗಿ ಮಾತನಾಡಿ, ನಾವು ಕಳೆದ ವರ್ಷಗಳಿಂದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೋಗಿಗಳಿಗೆ ಅನೇಕ ರೀತಿಯ ನಮ್ಮ ಸಂಸ್ಥೆ ವತಿಯಿಂದ ಸಹಾಯ ಮಾಡಿದ್ದೇವೆ ಮತ್ತು ಇದಕ್ಕೆಲ್ಲ ರೋಟರಿ ಕ್ಲಬ್ಬಿನ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸುಳಿ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡು ಇನ್ನರ್ವೀಲ್ ಸಂಸ್ಥೆಯವರ ನೇತೃತ್ವದಲ್ಲಿಯೇ 25 ವರ್ಷಗಳ ಸಾರ್ಥಕ ಸೇವೆಯೊಂದಿಗೆ ಮುನ್ನಡೆದುಕೊಂಡು ಬಂದಿದೆ. ನಮ್ಮ ಸಂಸ್ಥೆಯ 25ನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನ ಸಹ ಅವರ ನೇತೃತ್ವದಲ್ಲಿ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಸನ್ಮಾನಿತರಾದ ಹಾಗೂ ರೈತ ಮಹಿಳಾ ಸಾಧಕಿಯಾದ ಡಾಕ್ಟರ್ ಕವಿತಾ ಮಿಶ್ರಾ ಮಾತನಾಡಿ, ರೈತರ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿರುವ ಅವರು ಕಷ್ಟ ಹಾಗೂ ನಷ್ಟಗಳ ಹಾಗೂ ಸ್ವಂತ ಅವರ ಜೀವನದಲ್ಲಿ ಆದ ಕಹಿ ಸಿಹಿ ಘಟನೆಗಳನ್ನ ಸಂಕ್ಷಿಪ್ತವಾಗಿ ಹಂಚಿಕೊಂಡರು. ಅದರಂತೆ ರೋಟರಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಗಜಾನನ ಮಂಗಸುಳಿ ಮಾತನಾಡಿ, ಒಂದು ಮಹಿಳಾ ಸಂಘಟನೆ 25 ವರ್ಷಗಳಿಂದ ಕಾರ್ಯನಿರ್ವಹಿಸುವುದು ಅದು ಸಣ್ಣ ಮಾತಲ್ಲ. ಅಥಣಿಯಲ್ಲಿ ಈ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ತನ್ನ ಹೆಗ್ಗುರುತನ್ನ ತಮ್ಮ ಕಾರ್ಯಕ್ರಮಗಳಿಂದ ಹಮ್ಮಿಕೊಳ್ಳುವುದರ ಮೂಲಕ ಅಥಣಿಯ ಜನತೆಗೆ ತಮ್ಮ ಕೈಲಾದ ಈ ಸಂಸ್ಥೆಯಿಂದ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂಸ್ಥೆಯು ಒಬ್ಬರಿಂದ ಬೆಳೆದು ಬಂದಿಲ್ಲ, ಎಲ್ಲರಿಂದಲೂ ಬೆಳೆದು ಬಂದಿದೆ. ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಯಶಸ್ಸಿಗೆ ಕಾರಣೀಕರ್ತರಾದ ರಾವ್ ಸಾಬ್ ಐಹೊಳೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಗಜಾನನ ಮಂಗಸುಳಿ ಹೇಳಿದರು. ಇದೇ ಕಾರ್ಯಕ್ರಮದಲ್ಲಿ ಮೋಟಗಿ ಮಠದ ಪರಮ ಪೂಜ್ಯ ಪ್ರಭು ಚನ್ನಬಸವ ಸ್ವಾಮೀಜಿ, ರೋಟರಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಗಜಾನನ ಮಂಗಸುಳಿ, ಇನ್ನರ್ವೀಲ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಪೂರ್ಣಿಮಾ ಪಾಂಗಿ, ರೋಟರಿ ಕ್ಲಬ್ ಅಧ್ಯಕ್ಷರಾದ ಅರುಣ್ ಸೌದಾಗರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಸಾಬ್ ಐಹೊಳೆ, ಇನ್ನರ್ವೀಲ್ ಸಂಸ್ಥೆ ಅಧ್ಯಕ್ಷರಾದ ತೃಪ್ತಿ ಕುಲಕರ್ಣಿ, ಇವೆಂಟ್ ಚೇರ್ಮನ್ ರಾದ ಸುಮೇಧಾ ಮಿರಾಜ್, ಕಾರ್ಯದರ್ಶಿಯಾದ ಲಲಿತಾ ಮೇಕನಮರಡಿ, ಖಜಾಂಚಿಯಾದ ಸುನಿತಾ ದೇಸಾಯಿ, ಇವೆಂಟ್ ಸೆಕ್ರೆಟರಿಯಾದ ಮಧು ಮಂಗಸುಳಿ ಮತ್ತು ಈ ಸಂಸ್ಥೆಯ ಸದಸ್ಯರುಗಳಾದ ಶೈಲ ಕುಲಕರ್ಣಿ, ವೈಶಾಲಿ ಪಾಟೀಲ್, ರಾಜೇಶ್ವರಿ ಹಂಜಿ, ಜ್ಯೋತಿ ಕಮಟಳ್ಳಿ, ಜಯಶ್ರೀ ಮಹಾಜನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ವಿಠ್ಠಲ್ ಕೋಕಾಟೆ, ಪೃಥ್ವಿ ಟಿವಿ, ಅಥಣಿ. ನಿಮಗಿನ್ನ ಸಂಜೆ ಕಾರ್ಯಕ್ರಮಗಳು ನಿಮಗೆಲ್ಲ ಅವರು ಆ ಗುಂಪಿನಾಗಿದಾರ. ಇದ್ರ ಮಧ್ಯೆ ನಾನು ಅವ್ರ ಅಂದಂಗ ಇವ್ರ ಅಂದಂಗ ಕವಿತಾ ಮಿಶ್ರಾ ಅಂದಂಗ ನೀವು ತಪ್ಪು ತಿಳ್ಕೊಬೇಡ್ರಿ. ನನ್ನ ಗಂಡನ ಹೆಸರು ಅದ ಐತಿ, ನಾವು ಕರ್ಯಾಕ ಬರಂಗಿಲ್ಲ, ಅದಕ್ಕೆ ನೀವು ಅಂದಂಗ ಮಾತೇಶ್ವರ, ಅದಕ್ಕೆ ಗಜಾನನ ಅವ್ರು ಅಂದಂಗ, ಕವಿತಾ ಮಿಶ್ರಾ ಅವ್ರು ಅಂದಂಗ, ಕುಲಕರ್ಣಿ ಮೇಡಮ್ ಅವ್ರು ಅಂದಂಗ, ಪಾಂಗೆ ಅವ್ರು ಅಂದಂಗ, ನೀವೆಲ್ಲರೂ ಅಂದಂಗ ನಾನು ಮುಗಿದದ ಅನ್ನುವಂಥ ಮಾತನ್ನು ಮೊದಲು ಎಲ್ಲಕ್ಕಿಂತ ದೊಡ್ಡದು ನಮ್ಮ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನನ್ನ ನಮಸ್ಕಾರಗಳು. ಇವತ್ತು ಇನ್ನರ್ವೀಲ್ ಸಂಸ್ಥೆಯವರು ಏನು 25ನೇ ವರ್ಷದ ರಜತ ಮಹೋತ್ಸವ ಏನು ಮಾಡ್ಲಿಕ್ಕಂದ್ರೆ ಎಲ್ಲರೂ ಇಂಥ ಟೈಮ್ ಒಳಗ ಒಂದು ಇಂಜಿನಿಯರಿಂಗ್ ಕರೀತಾರೆ, ಒಂದು ಡಾಕ್ಟ್ರಿಗೆ ಕರೀತಾರೆ, ಒಂದು IAS ಆಫೀಸರ್ಸಿಗೆ ಕರೀತಾರೆ, ಘಟಾನುಘಟಿಗಳಿಗೆ ಕರೀತಾರೆ. ಆದ್ರೆ ಯಾರಾದ್ರೂ ಒಂದು ರೈತ ಮಹಿಳೆ ಬರ್ತಾಳಂದ್ರೆ ಬಾಬಾ ಕೆಳಗೆ ಕುಂದ್ರ ಅಂತ ನೆಲ ತೋರಿಸುವಂತ ಈ ಕಾಲದೊಳಗ ಒಂದು ರೈತ ಮಹಿಳೆಗೆ ಕುಂದ್ರಿಸಿ ಸನ್ಮಾನ ಮಾಡಿದ್ದಕ್ಕೋಸ್ಕರ ಗಜಾನನ್ ಮಂಗಸುಳಿ ಸರ್ ಅವರಿಗೆ ನಿಜವಾಗ್ಲೂ ಇವತ್ತು ನನಗೆ ಇಲ್ಲಿ ಕರೆದು
28 ವರ್ಷದಿಂದ ಎಂಜಿನಿಯರಿಂಗ್ ಏನು ಮುಗಿಸಿದೆ ಅಲ್ಲಿ ಕುಂತ